ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಡೈರೆಕ್ಟ್ ಡ್ರೈವ್ ಬಗ್ಗೆ ಹೇಳ್ತೀನಿ. ಅಂದರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ. ಡೈರೆಕ್ಟ್ ಡ್ರೈವ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ. ಸಾಮಾನ್ಯವಾಗಿ ನಾನು ಸರ್ವ ಮೋಟರ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಅಂದರೆ ಜುಕ್ಕಿ ಮಿಷಿನಲ್ಲಿ ಸರ್ವ ಮೋಟರ್ನ ಹಾಕೊಳ್ಳೋದ್ರಲ್ಲಿ ಆಲ್ಮೋಸ್ಟ್ ಮಾಹಿತಿ ಕೊಡ್ತೀನಿ. ಇತ್ತೀಚೆಗಂತೂ ಸರ್ವ ಮೋಟರು ಈಗ ಮೊದಲೆಲ್ಲ ತುಂಬ ದಪ್ಪ ಮಿಷಿನ್ಸ್ ಬರ್ತಾ, ಅಂದರೆ ದಪ್ಪ ಮೋಟರ್ಸ್ ಬರ್ತಾ ಇತ್ತು. ಇವಾಗೆಲ್ಲ ಬರ್ತಾ ಅಂದರೆ ಶಾರ್ಟ್ ಮಾಡಿದ್ದಾರೆ, ಸಣ್ಣ ಮೋಟರ್ಸ್ ಬರುತ್ತೆ, ಮತ್ತು ಸರ್ವೆ ಮೋಟರ್ಸ್ ಬರುತ್ತೆ. ಇವಾಗ ಆಲ್ಮೋಸ್ಟ್ ಹೊಸದಾದ ಮಿಷಿನಲ್ಲಿ ಡೈರೆಕ್ಟ್ ಡ್ರೈವ್ ಸಿಗುತ್ತೆ ನಿಮಗೆ, ಹೊಸ ಮಿಷಿನ್ಗಳಲ್ಲಿ. ಅದರಲ್ಲಿ ಏನಂದರೆ ನಿಮಗೆ ಸೆಕೆಂಡ್ಸಲ್ಲೂ ಕೂಡ ಡೈರೆಕ್ಟ್ ಡ್ರೈವ್ ಸಿಗ್ತಾ ಇದೆ. ಸಾಮಾನ್ಯವಾಗಿ ಡೈರೆಕ್ಟ್ ಡ್ರೈವು ಸೆಕೆಂಡ್ಸ್ ಮಿಷಿನಲ್ಲಿ ಸಿಗೋದಿಲ್ಲ, ಅವೈಲಬಲ್ ಅಂದರೆ ತುಂಬ ಓಲ್ಡ್ ಮಾಡಲಲ್ಲಿ ಸ್ವಲ್ಪ ನಿಮಗೆ ಡೈರೆಕ್ಟ್ ಡ್ರೈವ್ ಸಿಗೋಲ್ಲ. ನಿಮ್ಗೆ ಸರ್ವೆ ಮೋಟರ್ನ ಹಾಕೊಳ್ಬೇಕು, ಬೆಲ್ಟ್ ಹಾಕೊಳ್ಬೇಕಾಗುತ್ತೆ. ನಿಮಗೆ ನಾನು ಇವಾಗ ತೋರಿಸ್ತಾ ಇರೋದು ಸೆಕೆಂಡ್ಸ್ ಮಿಷಿನಲ್ಲಿ, ನಮ್ಮದು ಜುಕ್ಕಿ ಮಿಷಿನಲ್ಲೇ ನಿಮಗೆ ಬೆಲ್ಟ್ ಹಾಕೊಳ್ದೇನೆ ಡೈರೆಕ್ಟ್ ಡ್ರೈವಲ್ಲೇ ಆರಾಮಾಗಿ ಓಡಿಸ್ಬೋದು, ಬೆಲ್ಟ್ ಅವಶ್ಯಕತೆನೇ ಇರೋದಿಲ್ಲ. ಆ ಥರ ಒಂದು ಡೈರೆಕ್ಟ್ ಡ್ರೈವ್ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಮತ್ತು ಇವತ್ತು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸರ್ವ ಮೋಟರ್ಗಿಲ್ಲಿ ಡೈರೆಕ್ಟ್ ಡ್ರೈವು ಏನು ಕಂಪ್ಯಾರಿಸನ್ ಅಂದರೆ ಏನು ವ್ಯತ್ಯಾಸ ಇರುತ್ತೆ, ಮತ್ತು ಡೈರೆಕ್ಟ್ ಡ್ರೈವ್ ಇವತ್ತು ನಿಮಗೆ ಡೈರೆಕ್ಟ್ ಡ್ರೈವ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ನಾನು ಸರ್ವ ಮೋಟರ್ ಬಗ್ಗೆ ಹೇಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ ಎಷ್ಟು ಉಪಯೋಗ ಇದೆ, ಅದೆಲ್ಲ ಏನು ಉಪಯೋಗ ಆಗುತ್ತೆ, ಅದೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಮತ್ತು ನಿಮ್ಗೆ ಹಳೆ ಮಾಡಲಲ್ಲಿ ಸರ್ವ ಮೋಟರ್ ಅಂದರೆ ಹಳೆ ಮಾಡಲಲ್ಲಿ ಸರ್ವ ಮೋಟರ್ಸ್ನ ಬೇಕಾದ್ರೆ ಹಾಕೊಳ್ಬೋದು, ಡೈರೆಕ್ಟ್ ಡ್ರೈವ್ನ ಹಾಕೊಳ್ಳೋದು ತುಂಬ ಕಷ್ಟ. ಗಾರ್ಮೆಂಟಿಂದ ಬರೋ ಮಿಷಿನ್ಸ್ಗಳಲ್ಲಿ ಸಾಮಾನ್ಯವಾಗಿ ಮೋಟರ್ಸ್ ಮಾತ್ರ ಹಾಕೊಳ್ಬೇಕಾಗಿರುತ್ತೆ. ಇದರ ಡೈರೆಕ್ಟ್ ಡ್ರೈವ್ ಅವಶ್ಯಕತೆ ಇರೋಲ್ಲ, ಅಂದರೆ ಡೈರೆಕ್ಟ್ ಡ್ರೈವ್ನ ಹಾಕೊಳ್ಳೋದೇ ಇಲ್ಲ. ಎಲ್ಲ ಸರ್ವ ಮೋಟರ್ಸ್ ಅಂತ ಇರ್ತಾರೆ. ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ ತುಂಬಾ ಚೆನ್ನಾಗಿರುತ್ತೆ, ನಿಜವಾಗ್ಲೂ ಮಿಷಿನು ಆರಾಮಾಗಿ ಹೊಲ್ಕೊಳ್ಬೋದು. ಡೈರೆಕ್ಟ್ ಡ್ರೈವು ನಿಮ್ಗೆ ಹಳೆ ಮಿಷಿನಲ್ಲಿ ತೆಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹಳೆ ಮಿಷಿನ್ಗೆ ಡೈರೆಕ್ಟ್ ಡ್ರೈವ್ನ ಅಳವಡಿಸಿದ್ದಾರೆ, ಅಂದರೆ ಹಾಕಿದ್ದಾರೆ. ಅದನ್ನು ಒಂದು ಕಂಪ್ಲೀಟಾಗಿ ನಿಮ್ಗೆ ಇವತ್ತು ಮಾಹಿತಿನ ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಬನ್ನಿ, ವಿಡಿಯೋನ ತಡ ಮಾಡೋದು ಬೇಡ, ಬೇಗ ಶುರು ಮಾಡಿ. ನಾನು ನಿಮಗೆ ತೋರಿಸ್ತಾ ಇರೋದು ಬಂದುಬಿಟ್ಟು ಜುಕ್ಕಿ ಕಂಪನಿಯ ಸೆಕೆಂಡ್ ಸೇವಿಂಗ್ಸ್ ಮಿಷಿನ್ನು. ಇನ್ನು ಇದಕ್ಕೆ ನಿಮಗೆ ಹೊಸ ಡೈರೆಕ್ಟ್ ಡ್ರೈವ್ ಮೋಟರ್ನ ಅಳವಡಿಸಿದ್ವಿ ನೋಡಿ. ಇದೇ ಅದು ಸೇವಿಂಗ್ಸ್ ಡೈರೆಕ್ಟ್ ಡ್ರೈವ್ ಮಿಷಿನು. ಇದು ಮೊದಲು ನಾನು ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೆಕೆಂಡ್ ಮಿಷಿನ್ ಅಂದರೆ ಏನು, ಇದು ಯೂಸ್ ಮಾಡಿದ್ದ ಮಿಷಿನ್ ಏನಲ್ಲ, ಫ್ಯಾಕ್ಟ್ರಿಯಿಂದ ಬಂದಾಗ ಬಾಡಿಯಲ್ಲಿ ಕಾಮನ್ ಆಗಿ ಸ್ವಲ್ಪ ಚಿಕ್ಕ ಸ್ಕ್ರ್ಯಾಚ್ ಎಲ್ಲ ಆಗಿರುತ್ತೆ. ಇದನ್ನು ಯೂಸ್ ಕೂಡ ಮಾಡಿಟ್ಟಿರ್ತಾರೆ. ಇನ್ನು ಮಿಷಿನ್ ಒಳಗಡೆ ಮೆಕ್ಯಾನಿಸಮು, ಶಾಫ್ಟು, ಹುಕ್ಕು, ಬಾಬಿನ್ ಸಿಸ್ಟಮ್ ಎಲ್ಲ ಕೂಡ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಮಿಷಿನ್ ನಾವು ಬ್ರ್ಯಾಂಡ್ ನ್ಯೂ ಡೈರೆಕ್ಟ್ ಡ್ರೈವ್ ಮೋಟಾರ್ ಫಿಟ್ ಮಾಡ್ತೀವಿ. ಇನ್ನು ಡೈರೆಕ್ಟ್ ಡ್ರೈವ್ ಅಂದರೆ ಬೆಲ್ಟ್ ಇಲ್ಲ, ನೇರವಾಗಿ ಮೋಟಾರ್ ಶಾಫ್ಟ್ಗೆ ಕನೆಕ್ಟ್ ಆಗಿರುತ್ತೆ. ಅಂದರೆ ಕಡಿಮೆ ಸೌಂಡು, ಝೀರೋ ವೈಬ್ರೇಷನ್ನು ಮತ್ತು ಫಾಸ್ಟಾಗಿ ರೆಸ್ಪಾನ್ಸನ್ನು ಸಿಗುತ್ತೆ. ಇನ್ನು ಕರೆಂಟ್ ಖರ್ಚಿಲ್ಲದೆ ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು. ನಾರ್ಮಲ್ಲು ಕ್ಲಚ್ಚು ಮೋಟಾರ್ಗೆ ಹೋಲಿಸಿದ್ರೆ ಡೈರೆಕ್ಟ್ ಡ್ರೈವ್ನಲ್ಲಿ ಅಂದರೆ 40-50% ಅಷ್ಟು ನಿಮಗೆ ಕರೆಂಟು ಸೇವಿಂಗ್ಸ್ ಆಗುತ್ತೆ. ಇನ್ನು ನಿಮಗೆ 8-10 ಗಂಟೆ ಕೆಲಸ ಮಾಡಿದ್ರು ಬಿಲ್ಲು ಜಾಸ್ತಿ ಬರೋದಿಲ್ಲ ಈ ಡೈರೆಕ್ಟ್ ಡ್ರೈವಲ್ಲಿ. ಇನ್ನು ಸ್ಟ್ಯಾಂಡೆಲ್ಲ ನಿಮಗೆ ಆಲ್ಮೋಸ್ಟ್ ಹೊಸದೇ ಇರುತ್ತೆ. ನಿಮಗೆ ಇಲ್ಲಿ ಎತ್ಕೊಳ್ಳೋದಕ್ಕೂ ಅಂದರೆ ನೀವು ಆರಾಮಾಗಿ ಇಲ್ಲೇ ನೀವು ಹ್ಯಾಂಡಲ್ನ ಮಾಡ್ಕೊಳ್ಬೋದು. ನೋಡಿ, ಡೈರೆಕ್ಟ್ ಡ್ರೈವ್ ಅಂದರೆ ಈ ಥರ ಇರುತ್ತೆ. ಇಲ್ಲಿಂದ ನಿಮಗೆ ಸರ್ವೆ ಮೋಟಾರ್ ಬಂದರೆ ನಾನು ನಿಮಗೆ ಇಲ್ಲಿ ತೋರಿಸೋದು ನೋಡಿ, ಇದು ನಿಮಗೆ ಸರ್ವ ಮೋಟಾರು. ಇದು ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ಡ್ರೈವು. ಇದರ ಎರಡು ವ್ಯತ್ಯಾಸ ನಿಮಗೆ ಕ್ಲಿಯರಾಗಿ ನೋಡ್ಕೊಂಡ್ಬಿಡಿ ಹೇಳ್ತಾ ಇದ್ದೀನಿ. ಇನ್ನು ಈ ಮಿಷಿನಲ್ಲಿ ಸ್ಟಿಚಿಂಗ್ ಕ್ವಾಲಿಟಿ ತುಂಬಾ ಸ್ಮೂತ್ ಇರುತ್ತೆ. ಲೈಟ್ ಫ್ಯಾಬ್ರಿಕ್ ಆಗಲಿ, ಹೆವಿ ಫ್ಯಾಬ್ರಿಕ್ ಆಗಲಿ, ಸ್ಪೀಡ್ ಕಂಟ್ರೋಲು ಚೆನ್ನಾಗಿರೋದ್ರಿಂದ ಹೊಸ ಟೈಲರ್ಗಳಿಗೆ ಬಳಸೋದು ತುಂಬಾ ಸುಲಭ ಆಗುತ್ತೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಟೈಲರಿಂಗ್ ಶಾಪು, ಬೋಟಿಕ್ಕು, ಗಾರ್ಮೆಂಟ್ಸು ಮತ್ತು ಹೋಮ್ ಯೂಸ್ ಕೂಡ ಆರಾಮಾಗಿ ನೀವು ವರ್ಕ್ನ ಮಾಡ್ಕೊಳ್ಬೋದು. ಇನ್ನು ಹೊಸ ಜುಕ್ಕಿ ಡೈರೆಕ್ಟ್ ಡ್ರೈವ್ ಮಿಷಿನು ಮಾರ್ಕೆಟ್ನಲ್ಲಿ ಬೆಲೆ ತುಂಬ ಜಾಸ್ತಿ, ಆದರೆ ನಿಮಗೆ ಇಲ್ಲಿ ಜುಕ್ಕಿ ಪರ್ಫಾರ್ಮೆನ್ಸ್ ಕಡಿಮೆ ಬಜೆಟಲ್ಲಿ ನಿಮಗೆ ಸಿಗ್ತಾ ಇದೆ. ಇದು ಬಂದುಬಿಟ್ಟು ಜಾಕು ಮತ್ತು ಜುಕ್ಕಿ ಎರಡರಲ್ಲೂ ಕೂಡ ನೋಡಿ ನಿಮಗೆ ಡೈರೆಕ್ಟ್ ಡ್ರೈವ್ ಸಿಗ್ತಾ ಇದೆ. ಎರಡು ಮಿಷಿನಲ್ಲೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಕಲರು ಅಷ್ಟೇ ನಿಮಗೆ ಬ್ಲೂ ಅಲ್ಲಿ ಒಂಥರ ಹೊಸ ವೆರೈಟಿಯಾಗಿ ಕಾಣಿಸುತ್ತೆ, ಹೊಸ ಲುಕ್ ಥರ ಕಾಣಿಸುತ್ತೆ. ಯಾರಾದರೂ ಕ್ವಾಲಿಟಿ ಆಮೇಲೆ ಬಜೆಟ್ಟು ನೋಡೋದಾದರೆ ಈ ಜುಕ್ಕಿ ಸೆಕೆಂಡ್ಸು ಡೈರೆಕ್ಟ್ ಡ್ರೈವ್ ಸೇವಿಂಗ್ಸ್ ಮಿಷಿನ್ನ ನೀವು ಆರಾಮಾಗಿ ಆಯ್ಕೆನ ಮಾಡ್ಕೊಳ್ಬೋದು. ಹೊಸ ಮಿಷಿನ್ಗೆ ಬೆಲೆ ಕೊಡದೆ ಜುಕ್ಕಿ ಪರ್ಫಾರ್ಮೆನ್ಸ್ ಬೇಕಾದರೆ ನಿಮಗೆ ಸೆಕೆಂಡ್ಸಲ್ಲಿ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ತೀನಿ. ಇದು ಬಂದುಬಿಟ್ಟು ನಿಮಗೆ ನೀಡಲ್ ಬಾರು, ಹುಕ್ಸ್ ಸಿಸ್ಟಮ್ಮು, ಫಿಡ್ ಆಮೇಲೆ ಸ್ಮೂತ್ ಕಂಡೀಷನಲ್ಲೇ ಇರುತ್ತೆ. ಸ್ಟಿಚ್ಚು ಸ್ಕಿಪ್ ಆಗೋದು, ಥ್ರೆಡ್ ಕಟ್ ಆಗುವಂತಹ ಪ್ರಾಬ್ಲಮ್ಸೇ ಇರೋದಿಲ್ಲ. ಇದರಲ್ಲಿ ನೀವು ಆರಾಮಾಗಿ ವರ್ಕ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಡೈರೆಕ್ಟ್ ಡ್ರೈವಲ್ಲಿ ಇಷ್ಟೆಲ್ಲನೂ ನಿಮಗೆ ಫೆಸಿಲಿಟೀಸ್ ಇರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸರ್ವ ಮೋಟರ್ ಬಗ್ಗೆನೂ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ, ಯಾವ ರೀತಿ ಅದು ಕೂಡ ವರ್ಕ್ ಮಾಡುತ್ತೆ ಅಂತ ಹೇಳಿ. ನೋಡಿದ್ರಲ್ವಾ, ಡೈರೆಕ್ಟ್ ಡ್ರೈವ್ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಒಂದು ವೇಳೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ತುಂಬಾ ಸ್ಟಾಕ್ಸ್ ಇದೆ, ಬೇಕಾದವರು ಬೇಗ ಪರ್ಚೇಸ್ ಮಾಡ್ಕೊಳ್ಳಿ.
ಯಾವಾಗ ಬೇಕಾದರೂ ಖಾಲಿ ಆಗ್ಬೋದು. ತುಂಬ ಜನ ಖಾಲಿ ಆದ್ಮೇಲೆ ತುಂಬ ಜನ ಕೇಳಿದ್ರಿ. ಸೊ ಮಿಷಿನ್ ಅವಾಗ ಇರಲಿಲ್ಲ. ಸೊ ಇವಾಗ ಸ್ಟಾಕ್ ಬಂದಿದೆ. ಸೊ ಇನ್ನೂ ಸ್ಟಾಕ್ ಬರೋದಿದೆ. ಸೊ ಬೇಕಾದವರು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಬೆಸ್ಟ್ ಇದೆ, ತುಂಬಾ ಚೆನ್ನಾಗಿದೆ. ಈ ಸೆಕೆಂಡ್ಸ್ ಮಿಷಿನಲ್ಲಿ ಡೈರೆಕ್ಟ್ ಡ್ರೈವು ಓಲ್ಡ್ ಮಾಡಲ್ಗಳಲ್ಲಿ ಸಿಗೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ನಿಮಗೆ ಡೈರೆಕ್ಟ್ ಡ್ರೈವ್ ಸಿಗ್ತಾ ಇದೆ. ಅದು ಜಾಕ್ ಮತ್ತು ಜುಕಿ ಎರಡು ಮಿಷಿನಲ್ಲೂ ಕೂಡ ನಿಮಗೆ ಅಂದರೆ ಡೈರೆಕ್ಟ್ ಡ್ರೈವ್ ಸಿಗ್ತಾ ಇದೆ. ಆರಾಮಾಗಿ ನೀವು ಹೊಲ್ಕೊಳ್ಬೋದು, ತುಂಬ ಸ್ಮೂತ್ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಪ್ರೈಸ್ ಬಂದುಬಿಟ್ಟು 16,000 ಆಗುತ್ತೆ, ಅಂದರೆ ಡೈರೆಕ್ಟ್ ಡ್ರೈವ್ ಮಾತ್ರ. ನಿಮಗೆ ಸರ್ವ ಮೋಟರಲ್ಲಿ ಆಲ್ಮೋಸ್ಟ್ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀರಿ 13,500 ಅಂತ ಹೇಳ್ಬಿಟ್ಟು. ಸರ್ವ ಮೋಟರಲ್ಲಿ ನಿಮಗೆ ಈ ಥರ ಮಿಷಿನ್ ಬೇಕಂದರೆ 13,500 ಆಗುತ್ತೆ. ನಿಮಗೆ ಡೈರೆಕ್ಟ್ ಡ್ರೈವಲ್ಲಿ ಈ ಥರ ಮಿಷಿನ್ಸ್ ಬೇಕು ಅಂತ ಅಂದರೆ 16,000 ರೂಪಾಯಿ ಆಗುತ್ತೆ. ಸೊ ಇದು ಕೂಡ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. 16,000 ರೂಪಾಯಿಗೆ ಫುಲ್ ಫ್ರೀ ಶಿಪ್ಪಿಂಗು ಆಲ್ ಓವರ್ ಕರ್ನಾಟಕ. 16,000 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ. ಡೈರೆಕ್ಟ್ ಡ್ರೈವ್ ಬೇಕು ಅಂತ ಅಂದವರು ಒಂದು ವೇಳೆ ನೀವೇನಾದ್ರು ಇಲ್ಲೇ ಬಂದು ಪರ್ಚೇಸ್ ಮಾಡಿ, ತುಂಬ ಜನ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾ ಇದ್ದೀರಾ. ಸೊ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡೋಂಗಿದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲೇ ಬಂದು ಚೆಕ್ ಮಾಡಿ ನೀವು ಡೈರೆಕ್ಟ್ ಡ್ರೈವ್ನ ತೊಗೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಒಂದು ಶಾಪ್ ಅಂದರೆ ನಿಮ್ಮ ಎಲ್ಲಾದರೂ ಊರುಗಳಿಗೆ ಆರಾಮಾಗಿ ಫ್ರೀ ಶಿಪ್ಪಿಂಗ್ ಕೂಡ ಸಿಗುತ್ತೆ. 16,000 ರೂಪಾಯಿಗೆ ನಿಮಗೆ ಡೈರೆಕ್ಟ್ ಡ್ರೈವ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಮತ್ತು ನಿಮ್ಗೆ ಹಂಗೆ ಸ್ಟಿಚ್ಚು ಕೂಡ ತುಂಬ ಸ್ಮೂತಾಗಿ ಬರುತ್ತೆ. ನಿಮಗೆ 3 ಮಿಷಿನ್ ಇಟ್ಕೊಂಡು ನೀವು ಹೊಲಿದ್ರು ಕೂಡ ಸೌಂಡ್ ಆಗಲ್ಲ. ಪಕ್ಕದ ಮನೆಗೂ ತುಂಬ ಜನ ಕಂಪ್ಲೇಂಟ್ ಇದೆ, ಪಕ್ಕದ ಮನೆಗೂ ಕೇಳಿಸುತ್ತೆ, ಸೌಂಡ್ ಗುರ್ರನ್ನ ಸೌಂಡ್ ಬರುತ್ತೆ ಅಂತ ಕಂಪ್ಲೇಂಟ್. ಇದರಲ್ಲಿ ಈ ಥರ ಡೈರೆಕ್ಟ್ ಡ್ರೈವ್ಗಳಲ್ಲಿ ನಿಮಗೆ ಆ ಥರ ಸೌಂಡ್ ಅನ್ನೋದೇ ಬರಲ್ಲ. ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬಟ್ ಹಂಗೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಕ್ಲೀನಾಗಿ ರೆಡಿ ಆಗಿದೆ, ಪ್ಯಾಕಿಂಗ್ಗೆ ಸಿದ್ಧವಾಗಿದೆ. ಸೊ ನಿಮ್ಗೆ ಬೇಕು ಅಂತ ಅಂದರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಬೇರೆ ಕಡೆ ತುಂಬ ದೂರ ಊರುಗಳಲ್ಲಿ ಬರೋಕ್ಕಾಗಿಲ್ಲ ಅಂತ ಅಂದರೆ ಸೊ ಇಲ್ಲೇ ನಾವು ರೆಡಿ ಮಾಡಿ ನಿಮ್ಮ ಊರಿಗೆ ಕಳಿಸ್ಕೊಂಡು ಕೊಡ್ತೀವಿ. ಆರಾಮಾಗಿ ನೀವೇ ಫಿಟ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ನಿಮ್ಮ ಅನುಕೂಲಕ್ಕೆ ಹೆಂಗಿದೆ ಆರಾಮಾಗಿ ಆ ಥರ ಮಾಡ್ಕೊಳ್ಳಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಸೊ ಇನ್ನು ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.